जनकौ तथा तत्त्वोपदेशकर्तारं नत्वा भक्तिः पुरस्सरम् ಪರಮಪೂಜ್ಯ ಪ್ರಾತಸ್ಮರಣೀಯ ಸದ್ಗುರುಗಳ ಚರಣಾರವಿಂದಗಳನ್ನು ಹೃತ್ಪದ್ಮದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಸಕಲ ಮತೋದ್ಧಾರಕ ಜಾತ್ಯತೀತ ಜಗದ್ಗುರು ಸಿದ್ಧಾರೂಢಪ್ಪನವರ ಮೌನ ಮಹಾಯೋಗಿ ಜಗದ್ಗುರು ಸ್ಥಿತಪ್ರಜ್ಞ ಗುರುನಾಥಾರೂಢಪ್ಪನವರ ಶ್ರೀಮನ್ ನಿಜಗುಣ ಶಿವಯೋಗಿ ತಳ ಪಾವನ ಪಾದಾರವಿಂದಗಳಲ್ಲಿ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಉಪಸ್ಥಿತ ಪೂಜ್ಯರಲ್ಲಿ ವಂದನೆಗಳನ್ನು ಸಮರ್ಪಿಸಿ ತಮ್ಮೆಲ್ಲರಿಗೆ ಅನಂತ ಶರಣಾರ್ಥಿಗಳು. ಜಗದ್ಗುರು ಸಿದ್ಧಾರೂಢರ ಕೃಪಾಛತ್ರದಲ್ಲಿ ನಡೆದುಕೊಂಡು ಬಂದಿರುವಂತಹ ಆರೂಢ ತತ್ವ ಚಿಂತನ ಸಾಧನ ಶಿಬಿರದ ಪ್ರಸ್ತುತ ಚಿಂತನದ ವಿಷಯ ಆರೂಢ ಜ್ಯೋತಿ ಶಿವಪುತ್ರೀಶ ವಿಜಯ. ಆರೂಢ ಜ್ಯೋತಿ ಶಿವಪುತ್ರ ಸ್ವಾಮಿಗಳು ಕರ್ಣಕ್ಕೆ ನೆಲಕಲಾರದ ಆತ್ಮತತ್ವವನ್ನು ಹೇಗೆ ತಿಳಿಯಬೇಕು ಅಂತ ಪ್ರಶ್ನೆ ಮಾಡಿದ. ಕರ್ಣಗಳಿಗೆ ನೆಲುಕಲಾರದ, ವೇದಗಳಿಗೆ ನೆಲುಕಲಾರದ ಆ ತತ್ವವನ್ನು ಹೇಗೆ ತಿಳಿದುಕೊಳ್ಳಬೇಕು? ಆವಾಗ ಸಿದ್ಧಾರೂಢಪ್ಪ ಹೇಳ್ತಾ ಇದ್ದಾನ, ತಮ್ಮ, ಕರ್ಣಗಳು ತಿಳಿಯದಿದ್ದರೂ ಕೂಡ ಆ ಆತ್ಮತತ್ವವನ್ನು ಲಕ್ಷಣಗಳ ಮೂಲಕವಾಗಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿದೆ ಅಂಥೇಳಿ 3 ಪ್ರಕಾರದ ಲಕ್ಷಣಗಳಲ್ಲಿ ಈಗ ಸ್ವರೂಪ ಲಕ್ಷಣದ ವಿಚಾರವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಸದಾ ವಿದ್ಯಮಾನತ್ವೇ ಸತಿ ಇತರ ಪದಾರ್ಥ ವ್ಯಾವರ್ತಕತ್ವ ಸ್ವರೂಪ ಲಕ್ಷಣ ಯಥಾ ಪ್ರಕೃಷ್ಟ ಪ್ರಕಾಶಮಾನ್ ಸೂರ್ಯ. ಹಾಗೆ ಸತ್ತು ಚಿತ್ತು ಆನಂದ ನಿತ್ಯ ಪೂರ್ಣ ರೂಪವೇ ನಿನ್ನ ಸ್ವರೂಪವಾಗಿದೆ ಅಂತ ಹೇಳುವ ಸಂದರ್ಭದಲ್ಲಿ ನಿನ್ನೆ ಅವರು ಒಂದು ಪ್ರಶ್ನೆ ಮಾಡಿದ್ದಾರೆ. ಏನು? ತನು ಹುಟ್ಟಲು ನಾನು ಹುಟ್ಟಿದೆ, ತನುವಿದಳಿಯಲು ನಾನು ಸಾಯುವೆ, ತನುಗೆಂನ ಭಿನ್ನವೆನ್ನುವುದೆಂತು ಗುರುದೇವ. ತನು ಹುಟ್ಟುವ ಮೊದಲು ನನ್ನಯ ನೆನಹು ಕಿಂಚಿನ್ ಮಾತ್ರವಿಲ್ಲದೆ ತನುಗೆಂನ ಭಿನ್ನವೆನ್ನುವುದೆಂತು ಗುರುದೇವ. ಅಪ್ಪ, ಈ ಶರೀರ ನೀನಲ್ಲ, ಸತ್ಸುಚಿತ್ತ ಆನಂದ ರೂಪನಾದ ಪರಮಾತ್ಮನೇ ನೀನಿದ್ದಿ ಅಂತ ನೀವೆಲ್ಲ ಹೇಳ್ತೀರಿ. ನನಗೆ ಹಂಗೆ ಅನಿಸೋದಿಲ್ಲ. ಈ ಶರೀರ ಹುಟ್ಟಿದ ಕೂಡಲೇ ನಾನು ಹುಟ್ಟಿದೆ, ಇದೆಲ್ಲರೂ ಅನುಭವ ಹೌದಲ್ರಿ? ಮತ್ತು ಶರೀರ ಹುಟ್ಟಿದರೆ ನಾನು ಹುಟ್ಟಿದೆ, ಶರೀರ ಸತ್ತರೆ ನಾನು. ಶಿವಪುತ್ರ ಸ್ವಾಮಿಯನ್ನು ಮುಂದಿಟ್ಟುಕೊಂಡು ನಮಗೆಲ್ಲರಿಗೂ ಉಪದೇಶ ಮಾಡಕತ್ಯಾರ ಸಿದ್ಧಾರೂಢರು. ಇದನ್ನು ತಿಳ್ಕೊರಿ ಮೊದಲ. ಆ ಶಿವಪುತ್ರಪ್ಪ ಕೇಳ್ದ, ಸಿದ್ಧಾರೂಢ ಹೇಳ್ದ ಅಂತ ಮನೆಗೆ ಹೋಗಬೇಡ್ರಿ. ಹೇಗೆ ಅರ್ಜುನನ ನಿಮಿತ್ತ ಮಾಡಿಕೊಂಡು ಭಗವಂತ ಗೀತೆಯನ್ನು ಉಪದೇಶ ಮಾಡಿದನೋ, ಹೇಗೆ ಪರೀಕ್ಷೆಯನ್ನು ಕುರಿತು ಭಾಗವತವನ್ನು ಶುಕಮುನಿ ಹೇಳಿದನೋ, ಹಾಗೆ ಶಿವಪುತ್ರ ಸ್ವಾಮಿಗಳನ್ನು ಕುರಿತು ನಮ್ಮೆಲ್ಲರ ಅನುಭವ
ಅಲ್ರಿ. ಯಾಕಂದ್ರೆ ತನು ಹುಟ್ಟಿದಾಗ ನಾನು ಹುಟ್ಟಿದೆ ಅಂತ ಅನ್ನಿಸ್ತದ. ಹುಟ್ಟಕ್ಕಿಂತ ಮೊದಲು ನಿಮ್ಗೇನ್ರಿ ನಿಮ್ಮ ಪರಿಚಯ ಇತ್ತನ? ತನು ಹುಟ್ಟಿದ ಕೂಡಲೇ ನಾನು ಹುಟ್ಟಿದೆ. ತನು ಸತ್ತರೆ ನಾನು ಸಾಯ್ತಾ ಇದ್ದೇನೆ. ತನುಗಿಮ್ಮನ ಭಿನ್ನನೆನ್ನುವುದು ಎಂತ ಗುರುದೇವ? ತನುಗಿಂತಲೂ ಭಿನ್ನ ಅಂತೀಯಲ್ಲ. ನಾ ತನುಗಿಂತಲೂ ಬ್ಯಾರೆ ಆದದ್ದು ನನಗೆ ಗೊತ್ತೇ ಆಗಿಲ್ಲ. ತನು ಹುಟ್ಟುವ ಮೊದಲು ನನ್ನಯ ನೆನಹು ಕಿಂಚನ ಮಾತ್ರವಿಲ್ಲ. ಶರೀರ ಹುಟ್ಟೋಕ್ಕಿಂತ ಮೊದಲು ನಮಗೇನ್ರಿ ಪರಿಚಯ ಇತ್ತನ್ರಿ? ಆತ್ಮನ ಬಗ್ಗೆನೂ ಪರಿಚಯ ಇಲ್ಲ, ದೇಹದ ಬಗ್ಗೆನೂ ಪರಿಚಯ ಇಲ್ಲ. ಆದರೆ ನೆನಹು ಕಿಂಚಿನ ಮಾತ್ರವಿಲ್ಲದೆ ತನುಗಿಮ್ನ ಭಿನ್ನವೆನ್ನುವುದೆಂತೂ ಶಿವಪುತ್ರ. ಕೇಳ್ತಾ ಇದ್ದಾನಲ್ಲ, ಆಗ ಗುರುಗಳು ಹೇಳ್ತಾ ಇದ್ದ, ಸತ್ತು ಹುಟ್ಟುವನೆಂಬ ಭ್ರಮೆಯನು ಎತ್ತನೆಂಬಂದಿತ್ತು. ಯಪ್ಪ ಗುರುವೇ, ಚಲೋ ಇದ್ದದನ್ನು ಕೆಡಿಸ್ಬೇಡೋ ಯಪ್ಪ. ಸತ್ತು ಹುಟ್ಟುವೆನೆಂಬ ಭ್ರಮೆಯದು ಎತ್ತನೆಂಬಂದಿತ್ತು ಮಗನೇ. ಮೃತ್ತಿಕೆಯ ಘಟ ಹುಟ್ಟಿ ಸಾಯಲು ಬಯಲಿಗೇನುಂಟು? ಕತ್ತೆ ಯಪ್ಪ ಗುರುವೇ, ಸತ್ತು ಹುಟ್ಟುವನೆಂಬ ಭ್ರಮೆಯದು ಎತ್ತನೆಂಬಂದಿತ್ತು ಮಗನೇ. ಮೃತ್ತಿಕೆಯ ಘಟ ಹುಟ್ಟಿ ಸಾಯಲು ಬಯಲಿಗೇನುಂಟು? ಕತ್ತೆ ಕಾಲನು ಕಟ್ಟಿ ಅಗಸನು ಮತ್ತೆ ಬಿಚ್ಚಿದ ನಟನೆಯಂದದೆ. ನಿತ್ಯ ನೀನಿಹೆ ಮಗನೆಯ ಭಯಮಾಲೆ ಭವಮಾಲೆ ನಿನಗುಂಟೆ. ಅಲ್ರಿ, ಸತ್ತು ಹುಟ್ಟುತ್ತಾ ಇದ್ದೇನೆ ಅನ್ನುವ ಭ್ರಮೆ ನಿನ್ನ ಎಲ್ಲಿದ ಬಂತು? ನಾನು ಸಾಯ್ತನು, ನಾನು ಹುಟ್ಟಿದ್ದೀನಿ, ನಾನು ಸಾಯ್ತೇನು ಅನ್ನುವ ಈ ಭ್ರಮೆ ಎಲ್ಲಿಂದ ಬಂತು? ತಿಳಿಯಂಗಿಲ್ರಿ ಅದು ಭ್ರಮೆ. ಇದು ಅನಾದಿ ಅವಿದ್ಯೆಯಿಂದ ಹುಟ್ಟಿದ್ದಿದು. ಇದರ ಮೂಲ ಯಾವುದು? ಅನಾದಿ ಅವಿದ್ಯೆ ಅಲ್ರಿ. ನಿನ್ನೆ ಸ್ವಲ್ಪ ಅವಿದ್ಯೆ ಬಗ್ಗೆ ಮಾತಾಡಿದೀವನಲ್ಲ. ಅಜ್ಞಾನ ಅಂದರೆ ಏನು? ತನ್ನ ನಿಜವನ್ನು ಪರೀಕ್ಷಿಸದೆ ಹೇಯವೆನ್ನದೆ ವಿಕೃತಿಯುಳ್ಳ ತನವೇ ತಾನೆಂದು ಭಿನ್ನ ವಿಷಯದ ವಿಶ್ವವಿದನು ಕಂಡು ನನ್ನ ಎಂಬ ಬಗೆ ಬಿಡದಿರಲ್ಲ ಜ್ಞಾನ. ಹೌದು, ತನ್ನ ನಿಜವನ್ನು ಪರೀಕ್ಷಿಸದೆ. ಇವತ್ತ ಮಂಗಳಲೋಕ ಚಂದ್ರಲೋಕ ಪರೀಕ್ಷೆ ಮಾಡ್ತಾ ಇದ್ದಾನ ವಿಜ್ಞಾನಿ. ತನ್ನ ನಿಜವನ್ನು ತನಗೆ ತಿಳ್ಕೊಳ್ಳಾಕ ಅವಕಾಶವನ್ನು ಕೊಡವಲ್ದು. ಏನ್ರಿ, ತನ್ನ ತಿಳಿಬೇಕಾದ್ರೆ ಎಲ್ಲಿ ಹೋಗ್ಬೇಕಾಗಿದ್ದು? ಯಾವ ಮಂಗಳಲೋಕಕ್ಕೆ ಹೋಗ್ಬೇಕಾಗಿಲ್ಲ, ತನಗೆ ಅತ್ಯಂತ ಸಮೀಪ. ಅಜಮಸ್ ನಮಗೂ ನಮ್ಮ ಆತ್ಮನಿಗೂ ಎಷ್ಟು ಕಿಲೋಮೀಟ್ರ್ ಅದ ಅಂತೀರಿ ನೀವು? ಹೇಳಕ್ಕೆ ಬರಂಗಿಲ್ಲ. ಅಲ್ಲಿ ಕಿಲೋಮೀಟ್ರ್ ಅಲ್ರಿ, ಆತ್ಮವೇ ನಾವು ಇದ್ದೇವೆ. ದಾರಿ ತಪ್ಪದ ನಮ್ಮ ಹಣೆ ಬರ ತಿಳಿತೇನ್ರಿ. ಅದಕ್ಕೆ ಸತ್ತು ಹುಟ್ಟುವನೆಂಬ ಭ್ರಮೆ ಎತ್ತನೆಂಬಂದಿತ್ತು ಮಗನೇ. ಮೃತ್ತಿಕೆಯ ಘಟ ಹುಟ್ಟಿ ಸಾಯಲು ಬಯಲಿಗೇನುಂಟು? ಈ ಕುಂಬಾರ ಗಡಿಗೆ ಮಾಡ್ತಾನಲ್ಲ, ಗಡಿಗೆ ಮಾಡಿದಾಗ ಆಕಾಶವಾಗಿ ತುಂಬುತ್ತಾನ. ಗಡಿಗೆ ಮಾಡಿದಾಗ ಆಕಾಶ ಐತಿಲ್ಲ ಗಡಿಯಾಗ, ಅದಲ್ರಿ. ಆಕಾಶ ಗಡಿಗೆ ಹೊಡಿತತಿ, ಆಕಾಶ ನಾಶ ಆಕತ್ತೇನು? ನೋಡ್ರಿ, ಘಟವೇ ಪುಷಿ ಘಟವೇ ಜಟವೆಂದು ನಂಬಿ ಮೋಹಿಪದನು ಏನೇ ಘಟ ಅಲ್ರಿ. ಇದನ್ನು ನಂಬಿ ಇದು ಸತ್ಯ ಅಂತ ನಂಬಿ ಮೋಸ.
ಏನ್ರಿ ಅಜ್ಞಾನ ಮಾಡೋದು ವಂಚನೆ ಮೋಸ ಅಲ್ರಿ. ಇದು ನಿನಗೆ ಭ್ರಮೆ ಯಾಕೆ ಬಂತು? ಕತ್ತೆ ಕಾಲನು ಕಟ್ಟಿ ಅಗಸನು ಮತ್ತೆ ಬಿಚ್ಚಿದ ನಟನೆ ಎಂದದಿ ನಿತ್ಯ ನೀನೆ ಹೇ ಮಗನೇ ಭವಮಾಲೆ ನಿನಗುಂಟೆ. ಅಲ್ರಿ ಭವಮಾಲೆ ಗೊಲಸು ಅಂತ ನೀವ ಹೇಳ್ತೀರಿ, ಭವಮಾಲೆಗೊಳಗಾದನೆಂಬುದೇ ಪುಷಿ ಅಂತ ನೀವ ಹೇಳ್ತೀರಿ. ಯಾವ್ದು ಖರೆ ಅನ್ಬೇಕು ನಾವು, ಯಾವುದು ಸುಳ್ಳು ಅನ್ಬೇಕು? ಇಲ್ಲಿ ಎರಡು ದೃಷ್ಟಿ ಅದಾವ, ಒಂದು ಅಧಿಷ್ಠಾನ ದೃಷ್ಟಿ, ಒಂದು ಅಧ್ಯಸ್ಥ ದೃಷ್ಟಿ. ಅಧ್ಯಸ್ಥ ದೃಷ್ಟಿಯೊಳಗೆ ಏನು ಹೇಳಿದ್ರು? ಭವಮಾಲೆಗಲಸು. ಅಧಿಷ್ಠಾನ ದೃಷ್ಟಿಯಿಂದ ಭವಮಾಲೆಗೊಳಗಾದ ನಿಂಬುದೇ ಪುಷಿ. ದೃಷ್ಟಿ ಎರಡದ ಗೊತ್ತದ. ಈ ಅಧ್ಯಸ್ಥ ದೃಷ್ಟಿ ನಮ್ಮನ್ನು ಕಟ್ಟಿ ಹಾಕ್ಯದ. ನಾಮರೂಪಾತ್ಮಕವಾಗಿರ್ತಕ್ಕಂಥ ಪ್ರಪಂಚ ಪ್ರತಿಯೊಬ್ಬನನ್ನು ಯಾರೂ ನಮ್ಮನ್ನು ಕಟ್ಟಿ ಹಾಕಿಲ್ಲ. ನಾನು ನಂದು ಅನ್ನೋದು ನಾವು ಹಗ್ಗದಿಂದ ಬರವಾಗಿ ನಾವು ಬಿಕ್ಕೊಂಡದೀವು. ಏತೇನ್ರಿ? ಯಾವರ ಮಾಡಿದ್ರೆ ನೋಡ್ತಿದ್ದೆವು ಒಂದು ಕೈಯ ಕೋರ್ಟಿಗೆ ಹೋಗ್ತಿದ್ದೆವು, ಅವನು ಎಳಿತಿದ್ದೆವು ಅಲ್ಲ. ಹಂಗಾಗಿಲ್ಲದು, ನಮ್ಮ ಭ್ರಮೆ. ಅದಕ್ಕೆ ದೃಷ್ಟಾಂತ ಕೊಡ್ತಾರೆ. ಕತ್ತಿ ಸಾಕಿದ್ದಂತ ಅಗಸ ದಿನ ಆ ಕತ್ತಿ ಕಾಲ ಗೂಟಕ್ಕೆ ಕಟ್ತಿದ್ದಂತ. ಏನ್ರಿ ಕಾಲ ಕಟ್ತಾರೆ ಕತ್ತಿದು, ಕುತ್ತಿಗೆ ಕಟ್ಟಂಗಿಲ್ಲ. ಕಾಲ ಕಟ್ಟುತ್ತಿದ್ದ. ಒಂದು ದಿವಸ ಹಗ್ಗ ಕಳೀತ ಪಾಪ ಹುಡುಕ್ಯಾಡ್ದ ಹಗ್ಗ ಸಿಗಲಿಲ್ಲ. ಅವನ್ನ ಇದೇನು ಹೆಂಗ ಕಾತ್ತೈತೆ ಅದಲ್ಲ ಅಂಥೇಳಿ ಕಾಲಿಗೆಟ್ಟು ಸುತ್ತ ಹಾಕಿದ, ಗೂಟಕ್ಕೆ ಕಟ್ಟು ಸುತ್ತ ಹಾಕಿದ, ಕಟ್ಟಿದಂಗೆ ಮಾಡಿದ. ಮುಂಜಾನೆ ಎದ್ದು ಕೂಡಲೇ ಅದನ್ನು ಹೊಡಿಬೇಕಂತಂದ ಕಟ್ಟೆ ಹೊಡೆದ ಅದು ಕುಂಟಾಕ ಐತಂಗೆ ಗೂಟ ಬಿಟ್ಟು ಬರವಲ್ದು. ಆವಾಗ ನೆನಪದ ನಿನ್ನೆ ಕಟ್ಟಿದಂಗೆ ಮಾಡೇನಿ, ಈ ಬಿಚ್ಚಿದಂಗೆ ಮಾಡ್ತೀನಿ ಅಂಥೇಳಿ ಬಿಚ್ಚಿದಂಗೆ ಮಾಡಿದ. ದಯವಿಟ್ಟು ಆ ಕತ್ತಿ ಯಾವುದತ್ತು ಕೇಳಬೇಡ್ರಿ. ಹ್ಞೂ ಮರ ಮತ್ತು ನಮ್ಮ ಸುತ್ತ ಬಂದಿತ್ತು. ಹ್ಞೂ ಅಲ್ರಿ ಈ ಕತ್ತಿ ಇದಕ್ಕತ್ತೇವೋ ಯಪ್ಪ, ಇದಕ್ಕತ್ತೇವೋ. ಈ ಕತ್ತಿ ಎಷ್ಟು ಮಂದಿ ಮಹಾತ್ಮನ ಮಣ್ಣು ಕೊಟ್ಟೈತೋ ಇನ್ನೂ ಹಂಗೆ ಐತಿದು. ನಿಮ್ಮ ಹೊಸರ ಎಲ್ಲರೂ ಆದ್ರು, ಸಿದ್ಧಾಡ್ರು ಆದ್ರು, ಗುಣಾತವ್ರು ಆದ್ರು, ಶಿವಪುತ್ರಪ್ಪರು ಆದ್ರು. ಈ ಮುದುಕಮ್ಮ ಕೈಯಾಗ ಹೆಕ್ಕ ನಿಮ್ಗೆ ನಮ್ಮ ನಟ್ ಕಲಾಸ್ ಅಲ್ರಿ. ಗುರುರಾಜ ಸಿದ್ಧಾರೂಢ ಆಸ್ತಿ ಮಾಡ್ಕೊತ್ಕೊಂಡ್ರಿ ಮತ್ತೆ ಏನಿಲ್ಲ ಅಂತಿಲ್ಲ. ಕತ್ತಿ ಹಂಗೆ ಈ ಜೀವ ಏನು ಮಾಡ್ಯಾನ ಅಂತಂದ್ರೆ ಬಂಧನ ಆಗೈತತ್ತ ತಿಳ್ಕೊಂಡ. ಭವಮಾಲೆಗೊಳಗಾದೆ ನೆಂಬುದೇ ಪುಷಿ ನಿನ್ನ ವಿವರಿಸಿ ನೋಡೆಲ ಜೀವನೇ. ಭವಮಾಲೆ ಏನ್ರಿ ಹೂವಿನ ಮಾಲೆ ಅಲ್ಲ, ಏನ್ರಿ ರತ್ನದ ಮಾಲೆ ಅಲ್ಲ, ಭವಮಾಲೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಯ ಸಂಸಾರೇ ಖಲ್ದುಸ್ತಾರೆ ಪಾಹಿ ಮುರಾರೇ ಭಜ ಗೋವಿಂದಂ. ಇದು ನಮ್ಮನ್ನ ಪುನಃ ತರ್ತದ. ಜೀವ ಬಿಡ್ತಾರೆ ಹೊರತು ಜೀವತ್ವ ಬಿಡಂಗಿಲ್ಲ. ಮೊನ್ನೆ ಹೇಳಿ ನಿಮಗೆ, ಜೀವ ಬಿಟ್ಟವ ಮತ್ತೆ ಹುಟ್ಟತಾನ, ಜೀವತ್ವವನ್ನು ಬಿಟ್ಟವ ಅದಲ್ರಿ. ಅದು ಎಲ್ಲೈತ್ರಿ ಜೀವತ್ವ? ಎಲ್ಲೈತಿ? ನಾನು ಇದೆ ಮತ್ತೆ ನಾನು ಇದೇ ಕಟ್ಟಿ ಹಾಕ್ಯದ ನಮ್ಮ ಜಗತ್ನಾಗ. ಹೆಣ್ಮಕ್ಳು ಸತ್ರ ಯಾರು ಅಳುದಿಲ್ಲ, ಹೆಂತ ಸತ್ರ ಅಲ್ರಿ.
ಹುಡುಗು ಮಕ್ಕಳು ಮಂದಿ ಮಕ್ಕಳು ಸತ್ರ ಏನಾಗಂಗಿಲ್ಲ, ನಮ್ಮ ಮಕ್ಕ ಸತ್ತಂದ್ರೆ ಆ ಹೆಣ ಅಳಿಸ್ತತ್ಯೋ ಏನು ನಮ್ದು ಅನ್ನೋದು ಅಳಿಸ್ತತ್ಯೋ? ಹೆಣನ ಅಳಿಸ್ಬೇಕಾರೆ ಊರಾಗ ರಗಡು ಹೆಣಗಳು ಸಾಯ್ತಾವಲ್ಲ, ಅಳಬೇಕಾಯ್ತು ಕೂತ ಸುಮ್ಮತ್ತ ಮಾಡ್ತೀರಿ ನೀವರ್ಯ, ನೀವು ಭಾಳ ಬೆರ್ಕಿದ್ದೀರಿ. ಆಗಬಾರ್ದಾಗಿತ್ತು ಹಿಂಗೆ, ನಮ್ಮದು ಮಗ ಹಿಂಗಿತ್ತು ರೀ, ನಿಮ್ಮ ಮಗನ ನೆನಪು ತಕ್ಕೊಂಡು ಬಂದರೆ ಕಣ್ಣಾಗೆ ನೀರು ತೆಗೆದು ಶಾಂತ ಮಾಡಿ ಬರ್ತೀರಲ್ಲ. ನಂದು ಅನ್ನೋದು ಎಲ್ಲೆಲ್ಲಿ ಐತಿ ಅಲ್ಲೆಲ್ಲಿ ಸಿಕ್ಕೊಂಡವ ನೋಡ್ರಿ. ಅದಕ್ಕೆ ನಮಗೆ ಕತ್ತಿ ಮೇಲೆ ಆಸೆ. ಭವಮಾಲೆಗೊಳಗಾದನೆಂಬುದೇ ಪುಷಿನಿಂದ ವಿವರಿಸಿ ನೋಡು ನೋಡಲೇ. ಗುರುದೇವ, ನೀನು ವಿಚಾರ ಮಾಡಿ ನೋಡು ಅಂತೆಲ್ಲ, ನನ್ನ ಮನಸ್ಸು ವಿಚಾರ ಮಾಡೋಕ್ಕೆ ಒಟ್ಟು ಪ್ರವೃತ್ತಿ ಆಗವಲ್ದು. ಬರೇ ಭೂತ ಕಾಲದ್ದರೆ ನೆನಪು ಮಾಡ್ತೈತಿ, ಭವಿಷ್ಯತ್ ಕಾಲದರೆ ನೆನಪು ಮಾಡ್ತೈತಿ. ನನಗರೆ ನನ್ನ ಮನಸ್ಸ ವಿಚಾರ ಮಾಡೋದು ನೀವೆಲ್ಲ ಹೇಳ್ತೀರಿ, ಕರೆ ವಿಚಾರಕ್ಕೆ ಪ್ರವೃತ್ತಿ ಆಗವಲ್ಲದು. ಹೌದಲ್ರಿ? ಹಂಗೆ ಪ್ರವೃತ್ತಿ ಆಕಿತ್ತಂದ್ರೆ ಇದೆಲ್ಲ ತುಂಬ ಹೋಗಿತ್ತು. ವಿಚಾರ ಪ್ರವೃತ್ತಿ ಸಾಮಾನ್ಯರಿಗೆ ಆಗೋದಿಲ್ಲ, ವಿಚಾರಕ್ಕೆ ಪ್ರವೃತ್ತಿ ಆಗೋದಿಲ್ಲ. ಈ ಮನಸ್ಸು ಏನು ಮಾಡ್ತದೆ ಅಂತಕ್ಕೆ ವಿಚಾರ ಮಾಡೋಕ್ಕೆ ಹೋದ್ರೆ ಹಿಂದಿಂದರೆ ನೆನಪು ಮಾಡ್ಕೋತೈತಿ, ಮುಂದಿಂದರ ನೆನಪು ಮಾಡ್ಕೋತೈತಿ. ಅಲ್ರಿ, ಇದನ್ನು ಕಟ್ಟಿ ಹಾಕು ಈ ಮನಸ್ಸನ್ನು. ಹೇಳ್ಯಾರ ಅವರು, ಪರಚಿಂತೆ ಅಳಿದು ಅನಾಹತನಾದದಳು ಬುದ್ಧಿ ಕರಿಗೊಂಡು, ಅಲ್ರಿ, ಬುದ್ಧಿ ಕರಿಗೊಂಡು ಶಾಂತಿಯ ನೈದಲು ಮೆರುಗುವ ಬೆಳಗುವ ಬಳಗವನುಳಕೊಂಡು ಮೆರವೆ ಶಿವಾತ್ಮ ನೀನಾಗುತ್ತಿಂತು ಅಲ್ಲ. ಇದನ್ನು ಒಂದಿಟ್ಟು ಹೊರಗಿನ ಚಿಂತೆ ಬಿಡು. ನಮಗೆ ತುಂಬ ಬರೀ ಮಂದಿ ಚಿಂತೆನ, ಆಕೆ ಹಂಗೆ ಈಕೆ ಹಿಂಗೆ, ಅವ ಹಂಗೆ ಇವ ಹಿಂಗೆ, ನೀ ಹಂಗೋ ಅದನ್ನು ಬಿಟ್ಟಾನ. ಆದ್ದರಿಂದ ವಿಚಾರ ಮಾಡುತ್ತಮ್ಮ, ಪರಚಿಂತೆ ಹೇಳಿದು ಅನಾಹತನಾದಳು ಬುದ್ಧಿ ಕರಿಗೊಂಡು. ನಿಜಗುಣ ಶಿವಯೋಗಿಗಳು ಪಂಚ ಅವಸ್ಥೆಗಳನ್ನು ಹೇಳ್ಯಾರ, ಗೊತ್ತೇನು? ಜಾಗ್ರ, ಸ್ವಪ್ನ, ಸುಷುಪ್ತಿ, ತೂರ್ಯ. ಅವತರ ನಮ್ಗೆ ಗೊತ್ತೋ ಇಲ್ಲ, ಏನು ಮಾಡೋರಿ? ಇವು ಕರ್ಮಾನುಸಾರವಾಗಿ ಜಾಗ್ರ, ಸ್ವಪ್ನ, ಸುಷುಪ್ತಿಗಳು ಬರ್ತಾವೆ. ತೂರ್ಯ ತೂರ್ಯಾತೀತ ಅಭ್ಯಾಸ ಸಂಜನಿತ ಅಂತ ಬರ್ದಾರು. ತುರಿಯ ಪದದೊಳಗೆ ನಿಲ್ಲು, ಇಲ್ಲದಾತಿಲಿ ಏನು? ಪರಚಿಂತೆ ಹೇಳಿದು ಅನಾಹತನಾದಳು ಬುದ್ಧಿ ಕರಿಗೊಂಡು ಶಾಂತಿಯ ನೈದಲು. ಅನಾಹತನಾದ ಈ ಗಂಟಿ ಪಂಟಿ ಬಡಿದ್ರನಾದ ಬರ್ತತ್ರಿ, ಬಡಿಲಾರ್ದೆ ಒಳಗೊಂದು ಓಂ ಅಂತಂದು ನಾದ ಬರ್ತದೆ. ಆ ನಾದವನ್ನು ಕೇಳಬೇಕಾದ್ರೆ ಏಕಾಗ್ರತೆ ಆಗಬೇಕು. ಅದಕ್ಕೆ ತುರಿಯ ಅವಸ್ಥೆ ಅಂತ ಕರೀತಾರೆ. ಅವಾಗ ಆ ಜಾಗರಣದೋಳು ಎಡೆಯಾಡಿ ಬಳಗುವ ಮನವ ಓಜಿಂ ನಿಲ್ಲಿಸಿ ಪ್ರಣವನಾದದ ಸುನಾತವನ್ನು ಕೇಳುತ್ತಿಪ್ಪುದೇ ತುರಿಯ. ತುರಿಯ ಅಂದರೆ ಏನು? ಆ ಜಾಗರಣದೋಳು ಎಡೆಯಾಡಿ ಬಳಲುವ ಮನವ. ಜಾಗೃತಿ ಕಣ್ಣು ತೆರಿತು ಅಂದ್ರೆ ಓಡಾಡ್ತತ್ ನೋಡ್ರಿ. ಎಡೆಯಾಡಿ ಬಳಲುವ ಮನವ ಓಜಿಂ ನಿಲ್ಲಿಸಿ, ಉಪವನು ಪ್ರಾಣಾಯಾಮಾದಿಗಳಿಂದ ಅದನ್ನು ನಿಲ್ಲಿಸು. ಓಜಂ ನಿಲ್ಲಿಸಿ ಪ್ರಣವನಾದದ ಸುನಾದವನ್ನು ಕೇಳುತ್ತಿಪ್ಪುದೇ ತುರಿಯ ಅವಸ್ಥೆ. ಆ ನಾದವು ಅಡಗಿದ ಬಳಿಕ ತುರ್ಯಾತೀತ.
ತುರ್ಯಾತೀತ ಅವಸ್ಥೆ ಹೆಂಗಿರ್ತತಿ ಅಂತ ಕೇಳಿದ್ರೆ ಮೌನ ಮಹಾಯೋಗಿ ಜಗದ್ಗುರು ಗುರುನಾಥ ರೂಢರಂಗಿರುತ್ತೆ ತುರ್ಯಾವಸ್ಥೆ. ಅಜ್ಜ ಕೊಟ್ಟು ಹೋಗ್ಯಾನ, ಮಹಾತ್ಮನನ್ನು ಕೊಟ್ಟು ಹೋಗ್ಯಾನ. ತುರ್ಯಾತೀತ ಅವಸ್ಥೆ. ಈ ತುರಿಯ ಅವಸ್ಥೆ ಆಗ್ಬೇಕಂತಂದ್ರೆ ಮನಸ್ಸು ಏಕಾಗ್ರ ಆಗ್ಲಕ್ಕ ಏನಾದ್ರು ಮಾಡಬೇಕಲ್ಲ, ಹೌದಲ್ರಿ? ಮನಸ್ಸನ್ನು ನಿಗ್ರಹ ಮಾಡಲಾಕ ಬಹಳ ಮಾರ್ಗಗಳದಾವ. ಅಂದರೂ ಇದು ಹೆಚ್ಚು ಧ್ಯಾನವನ್ನು ಮಾಡು. ಮನವೆಂಬ ಮರ್ಕಟವು ತನುವೆಂಬ ವೃಕ್ಷವನೇರಿ, ಇಂದ್ರಿಯಗಳ ಶಾಖೆಗೆ ಹಾರಿ, ವಿಷಯಗಳೆಂಬ ಫಲವ ಮೆಲ್ಲುತ್ತಾ ಭವದತ್ತ ಹೋಗುತ್ತಿದೆ ನೋಡ. ಈ ಮನವೆಂಬ ಮರ್ಕಟಕ್ಕೆ ನಿನ್ನ ನೆನೆಹಂಬ ಪಾಶದಿ ಕಟ್ಟಿ ಎನ್ನ ನುಳಿಸಿಕೊಳ್ಳ ಅಖಂಡೇಶ್ವರ. ಮುಂದೆ ಹೋದವರೆಲ್ಲ ಬರೆದಿಟ್ಟು ಹೋಗ್ಯಾರ ಈ ಹಣೆ ಬರ. ಮುಂದೆ ಹೋದವರೆಲ್ಲ ಏನೇನೈತಿ ತಮ್ಮ ಒಳಗೆ ಇಟ್ಟು ಗದ್ಲತ್ ನೋಡು. ಮನಸ್ಸು ಅನ್ನೋದು ಮಂಗ್ಯ ಅದ. ಆ ಮಂಗ್ಯ ಯಾರಿಗಾರ ಮಂಗ್ಯ ಅಂತಂದ್ರೆ ಸಿಟ್ಟಿಗೆ ಬರ್ತಾನೋ ಅಲ್ರಿ? ಒಮ್ಮೆ ಈ ಕಡೆ ಹತ್ಕೊಂಡ್ರದು ಆ ಕಡೆ ಎತ್ಕೊಂಡ್ರದು ಮಾಡಕತ್ತೀನಿ. ನಮ್ಮ ಮಂಗ್ಯ ನಂಗೆ ಯಾಕೆ ಮಾಡ್ತಿ? ಆವಾಗ ಅದ ಆಗಿರ್ತಾನೋ ಮತ್ತೇನಾಗಿರ್ತಾನ? ಮನವೆಂಬ ಮರ್ಕಟ ತನುವೆಂಬ ವೃಕ್ಷವನೇರಿ, ನಾಲ್ಗಿನಾಗ ಬರ್ತೈತಿ, ಕಣ್ಣಾಗ ಬರ್ತೈತಿ ಅಲ್ಲ. ಈ ಎಲ್ಲ ಬಂದು ಏನು ಮಾಡ್ತೈತಿ ಅಂದ್ರೆ ಭವದತ್ತ ಹೋಗುತ್ತಿದೆ ನೋಡ. ಹುಟ್ಟು ಸಾವುಗಳ ಕಡೆಗೆ ಹೋಗ್ತೈತೆಪ್ಪ. ನಿನ್ನ ನೆನೆಹಂಬ ಪಾಶದಿ ಕಟ್ಟು. ಅದಕ್ಕೆ ಔಷಧ ಅದೇ. ಯಾವುದು? ಓಂ ನಮಃ ಶಿವಾಯ. ಯಾವುದೇ ಮಂತ್ರವನ್ನು ನೀನು ಧ್ಯಾನ ಮಾಡು. ಅದನ್ನು ಒಮ್ಮೆಗೆ ಸಾಧಿಸುವುದಿಲ್ಲ, ಬಹಳ ದಿನಗಳವರೆಗೆ ಅಭ್ಯಾಸ ಮಾಡಬೇಕಾಗ್ತದೆ. ನಾವು 1 ದಿವಸ 2 ದಿವಸ ಮಾಡಿ ನೋಡ್ತೀವಿ, ನಮ್ಮ ಕಡೆಯಿಂದ ಆಗಂಗಿಲ್ಲಪ್ಪ ಅಂತೀವಲ್ಲ. ಇದ್ರೊಳಗೆ ನಾವು ಹಿಂದಕ್ಕೆ ಸರಿದ್ವಿ ಅಂದ್ರೆ ಕೆಲಸ ಮುಗೀತು. ಮನಸ್ಸಿಗೆ ಶಾಂತಿ ಸಿಗುವುದೇ ಇಲ್ಲ. ಅದೊಂದು ಶಾಂತಿ ಜಾಗದ. ಈ ಭೂಮಧ್ಯದೊಳಗಡೆ ನಿಲ್ಲಿಸು, ಹೃದಯದೊಳಗಡೆ ನಿಲ್ಲಿಸು. ಶರಣು ಜನರ ಸದು ಹೃದಯ ನಲಿನದೊಳೋ ಪರಿಶೋಭಿಸುತ್ತಿಹುದು ನಿನ್ನ ಪಾದ. ಆಕಳ ಮೈ ತುಂಬ ಹಾಲಿದ್ರು ಕೂಡ ಕೆಚ್ಚಲ ಮೂಲಕವಾಗಿನೇ ಹ್ಯಾಂಗ ಪ್ರತ್ಯಕ್ಷ ಆಗ್ತದನೋ, ಪರಮಾತ್ಮ ಎಲ್ಲ ಕಡೆ ತುಂಬಿದ್ರು ಕೂಡ ಸದು ಹೃದಯ ಎಲ್ಲೈತಿ ಅಲ್ಲೇ ಅವ ಪ್ರಕಟ ಆಗ್ತಾನಂತ ಹೇಳಿಕೊಂಡು ಬಂದಿದ್ದಾರೆ. ಅದನ್ನು ನಿಲ್ಲಿಸೋದು ಕಷ್ಟದ. ಅದಕ್ಕೆ ಯಾರು ಸಹಾಯ ಮಾಡ್ತಾರೆ ತಿಳ್ಕೊಂಡ್ರೆ ನೀವು? ಒಬ್ಬ ಹುಡುಗ ಸೈಕಲ್ ಅಂಗಡಿಗೆ ಹೋದಪ್ಪ. ತಮ್ಮ ವಾರಿಗೆ ಹುಡುಗ ಎಲ್ಲ ಸೈಕಲ್ ಹತ್ತಿ ಓಡಾಡ್ತಿದ್ವಲ್ಲ, ನಾನು ಸೈಕಲ್ ತೊಗೋಬೇಕಂತೇಳಿ ಹೋದ. ಫಸ್ಟ್ ಕ್ಲಾಸ್ ಒಂದು ಸೈಕಲ್ ಕೊಡ್ರಿ, ಉತ್ತಮ ತರಗತಿ. ತಮ್ಮ 10,000 8,000 5,000 ಯಾವ್ದು ಬೇಕು? 10,000 ತಗೋರಿ, ಚಲೋ ಸಾವ್ಕಾರ್ ಕೊಡ್ರಿ, ಸೈಕಲ್ ಕೊಡ್ರಿ. ಸೈಕಲ್ ತೊಗೊಂಡ, ರೊಕ್ಕ ಕೊಟ್ಟ 10,000. ಮುಂದೆ ಹೋಗಲ್ಲ. ಒಂದು 2-3 ತಾಸಿನಾಗ ಬಂದ. ಏನು ಸೈಕಲ್ ಕೊಟ್ರಿ? ಏನಾಯ್ತು? ನಾನು ಹಲ್ಲು ಮುರಿದೈತಿ, ಮೊಳಕಾಲು ಹೊಡೆದೈತಿ, ಹಂಗೆ ಹರಿದೈತಿ ಅಂದವ. ಅವ್ರಂದ್ರು ನಮ್ಮ ಸೈಕಲ್ ನೋಡು ಅಂದರು ಮಾಲಕರು. ಸೈಕಲ್ ಬರೋಬ್ಬರಿ ಐತಿ, ಬ್ರೇಕ್ ಎಲ್ಲ ಬರೋಬ್ಬರಿ. ಅವ್ರು ಕೇಳಿದ್ರು, ರಸ್ತೆ ಚಲೋ ಐತಿರೋ ತಮ್ಮ, ಮಾನ್ಯ ಡಾಂಬರ್ ಮಾಡ್ಸ್ಯಾರ್ರಿ. ಮತ್ತು ರಸ್ತೆ ಚಲೋ ಐತಿ, ಮತ್ತು ನಾನು ಹಲ್ಲು ಯಾಕೆ ಮರಿತು? ನಾನು ಹಂಗೆ ಯಾಕೆ ಹರಿತು? ಮೊಳಕಾಲು ಯಾಕೆ ಹೊಡಿತು? ಅವ್ರು ವಿಚಾರ ಮಾಡಿದರು, ತಮ್ಮ ಸೈಕಲ್ ಹತ್ತಕ್ಕೆ ಬ್ಯಾಲೆನ್ಸ್ ಬೇಕು, ಗೊತ್ತೈತಿ? ಬ್ಯಾಲೆನ್ಸ್ ಬೇಕು. ಏನೋ 10,000 ರೂಪಾಯಿ ತಗೋರಿ, ಬ್ಯಾಲೆನ್ಸ್ ಕೊಟ್ಟರೆ ಬಿಡ್ರಿ ಅಂದವ. ಯಾರೇ ಹೊರಗಿನ ಬ್ಯಾಲೆನ್ಸ್ ಕೊಡೋಕ್ಕೆ ಸಾಧ್ಯ ಅದೇನು? ನೀನೇ ಹತ್ತು ಬೀಳು ಆಗುದನ ಅದು ಕುಸ್ತಿ. ಒಳಗೆ ಅಸುರಿ ಸಂಪತ್ತು ದೈವಿ ಸಂಪತ್ತುಗಳು ಕುಸ್ತಿ ಹಿಡಿತಾವ, ತಿಳಿತಾ? ಅಸುರಿ ಸಂಪತ್ತು ನೀನು ಹೊರಗೆ ತರ್ಬೇಕಂತತಿ, ದೈವಿ ಸಂಪತ್ತು ಒಳಗೆ ಒಯ್ಬೇಕಂತತಿ.
ಇದು ಬ್ಯಾಲೆನ್ಸ, ಮನುಷ್ಯನ ಬ್ಯಾಲೆನ್ಸ. ವಿಮಾನ ಬ್ಯಾಲೆನ್ಸ್ ಮಾಡ್ತಾರೆ ಅಲ್ರಿ, ಕಾರಿನ ಬ್ಯಾಲೆನ್ಸ್ ಅದ, ಮನುಷ್ಯನ ಬ್ಯಾಲೆನ್ಸನ್ನು ಇಲ್ಲ. ಏನು ಮಾಡೋದು? ಅದಿಲ್ಲ ಅಂದ್ರೆ ಕೆಲಸ ಆಗಂಗಿಲ್ಲ. ಅದು ಹೊರಗಿನಿಂದ ಯಾರೂ ಕೊಡ್ಲಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಪರಚಿಂತೆ ಅಳಿದು ಅನಾಹತನಾದದಳು ಬುದ್ಧಿ ಕರಿಗೊಂಡು ಶಾಂತಿ ನೈದಲು ಮಿರಗುವ ಬೆಳಗಿನ ಬಳಗವ ನೊಳಕೊಂಡು. ಅಲ್ಲ, ಮಿರುಗುವ ಬೆಳಗು, ಯಾವ ಬೆಳಗು ಎಂದೂ ನಾಶ ಆಗುವುದಿಲ್ಲವೋ ಆ ಬೆಳಗ ಶಿವನೇ ನೀನಾಗುತ್ತಿದ್ದೀಯ. ಹಾಗೆ ಇಲ್ಲಿ ಅವರು ಅಂತಾರೆ, ತಮ್ಮ ಭವಮಾಲೆಗೊಳಗಾದೆನೆಂತ ಯಾಕೆ ಬಳಲ್ತಾ ಇದ್ದೀಯೋ? ವಿಚಾರ ಮಾಡಿ ನೋಡು. ವಿಚಾರ ಮಾಡಾಕ ಸಿಗುದು ಕಷ್ಟ. ಈಗ ನಮ್ಮ ಸಂಸಾರಕ್ಕೆ 24 ತಾಸು ಕಡಿಮೆ ಆಗೈತೆ ರೀ. ಇನ್ನೊಂದು 4 ತಾಸು ಇತ್ತಂದ್ರೆ ಬೇಷ್ ಆಕೈತಲ್ಲ. ನೀವೆಲ್ಲ ಬಿಟ್ಟು ಬಂದಿರಿ. ನಿಮಗೆ ಧನ್ಯವಾದಗಳು ಪುಣ್ಯಾತ್ಮರೇ. ಆಯ್ತಾ? ನಿಮಗೆ ಧನ್ಯವಾದಗಳು. ವಿಚಾರ ಮಾಡಿ, 24 ತಾಸು ಅದ, ಹೌದಲ್ರಿ? 8 ತಾಸ ದುಡ್ಯಾಕ ತಗೋರಿ, 8 ತಾಸ ನಿದ್ದಿಗೆ ತಗೋರಿ. ಎಷ್ಟು ಹೋಯ್ತು? 8 ತಾಸು ಹೋಯ್ತಿಲ್ಲ. ಮತ್ತಿನ್ನು ಸ್ನಾನ ಪೂಜಾ ಮತ್ತು ಹುಡುಗರು ಬುತ್ತಿ ಕಟ್ಟುವುದು ಅದಕ್ಕೊಂದು 2 ತಾಸು ತಗೋರಿ. ಎಷ್ಟು ಹೋಯ್ತು? 6 ತಾಸು ಹೋಯ್ತು. 6 ತಾಸನ್ಯಾಗ ಅವನ ಗಿಡ ಇವನ ಗಿಡ ಸ್ವಲ್ಪ ಮಾತಾಡೋಕ್ಕೆ ವ್ಯವಹಾರ ಮಾಡೋಕ್ಕೆ ಒಂದು 2 ತಾಸು ತಗೋ. ಎಷ್ಟು ಹೋಯ್ತು? ಏನು ಮಾಡ್ತೀರಿ? 4 ತಾಸು ಏನು ಮಾಡ್ತೀರಿ ಹೇಳ್ರಿ? ಏನು ಮಾಡ್ತೀರಿ? ಕಟ್ಟಿ ಮ್ಯಾಗ ಕೂತು ಮತ್ತೇನು? ಹೊರಟಪ್ಪ ಇವು ಸಿದ್ಧಾಳ ಮಠಕ್ಕೆ ಹೋಗ್ಕಾಣಪ್ಪ, ಇವು ದೊಡ್ಡ ಶಾಣ್ರಿ ಇವ, ವಿಮಾನಕ್ಕೆ ಹೋಗ್ಕಾಣ ನೀವು ಅಂತಿರ್ತಾರೆ. ಇದು ಅದ್ರಡಿತ್ತಂದ್ರೆ ತಿರುಗಿ ಮನೆ ಕಡೆ ಹೋಗ್ತೀವಿ ಹುಚ್ಚು. ಅದಕ್ಕೋಸ್ಕರವಾಗಿ ವಿಚಾರ ಮಾಡುವ ಮನಸ್ಸನ್ನು ಚಿಂತನೆಗೆ ಹಚ್ಚು. ಅದಕ್ಕಂತಾರೆ ಅವರು, ತಮ್ಮ ನೀನು ಹೆಂಗದೀಪ ಅಂತ ಕೇರ, ಅನಘನದ್ವಯ ನಿತ್ಯ ಮುಕ್ತನು, ಜನನ ಮರಣಾದಿಗಳ ರಹಿತನು, ಘನವು ನೀನೆಂತೆಂಬ ವೇದವು ತತ್ವಮಸಿ ಅಂತು. ಮನದ ಭ್ರಾಂತಿಯು ಕಳೆದು ಹೋದರೆ ಅನಘ ನೀನಹೆ ನಿತ್ಯ ಮುಕ್ತನು, ತನೆಯ ನಿರ್ಮಲ ನಿತ್ಯ ನೀ ಮಲಭಾಂಡ ನೀನಲ್ಲ. ಇದು ಮಲಭಾಂಡ ಶರೀರ. ಅದ್ರದ್ದು ಒಂದೊಂದು ಫ್ಯಾಕ್ಟ್ರಿ ಅದಾವ್ರಿ ಅಲ್ರಿ, ಅವು ಕಚ್ಚಾ ಮಾಲ್ ಹಾಕಿರೆ ಪಕ್ಕಾ ಮಾಲ್ ಕೊಡ್ತಾವ. ಇದು ಪಕ್ಕಾ ಮಾಲ್ ಹಾಕ್ರಿ. ಏನು ನಿನ್ನ ಸಂಜೆನ ಎಂತಿಂತಾವು ಇದ್ದರು ಈ ಕಡೆ ಬಾ ಕರ್ಸಿಕಾಯಿ ಹೋಳಿಗೆ ಇತ್ತಪ್ಪ ಅರಗೆದ್ದ ಮಲಭಾಂಡ, ಮಲದ ಗಡಿಗೆ, ಕೀವಿನ ಹಡಿಕೆ, ಎಲುವಿನ ತಡಿಕೆ, ಮೂತ್ರದ ಕುಡಿಕೆ, ಸುಡಲಿ ದೇಹವ ಇದನ್ನೆಚ್ಚಿ ಕೆಡದಿರು ಚನ್ನ ಮಲ್ಲಿಕಾರ್ಜುನನ ಅರಿಮರೊಳೆ. ಏನದ ಇದ್ರೊಳಗೆ ಏನು ಹುಡುಕ್ಯಾಡಿ ನೋಡ್ರಿ ನೀವು. 9 ದ್ವಾರದಿಂದ ಏನು ಬರ್ತೈತಿ? ಚಲೋನು ಬರ್ತೈತಿಲ್ಲ. 9 ದ್ವಾರದ ಇಲ್ರಿ, ಹೊರಗಿಂದ ಏನು ಬರ್ತೈತಿ? ಮಾಲು 9 ತೂತಿನಿಂದ ಅದೇ ಬರ್ತೈತಿ. ಯಾವ್ದು ಚಂದ ಅಂದು ಬರ್ತೈತಿ? ಚಲೋ ಅಂದು ಒಳಗಾದ ತುಂಬೈತಲ್ಲ. ಆದ್ದರಿಂದ ತಮ್ಮ ನೀನು ಅನಘ ಅದ್ವಯ. ಅನಘ ಅಂದ್ರೆ ಪಾಪರಹಿತ, ಅವಿದ್ಯಾ ಮಲರಹಿತ. ಅದ್ವಯ ಒಂದೇ ಒಂದು ಅಖಂಡ ಚೈತನ್ಯ ನೀನಾಗಿದ್ದೀಯೇ ನಿತ್ಯನೇ. ಜನಮರಣರಹಿತ ಮುಕ್ತನು, ಜನನ ಮರಣಾದಿಗಳ ರಹಿತನು, ಘನವು ನೀನೆಂತೆಂಬ ವೇದವು ತತ್ವಮಸಿ ಅನ್ನಲು. ವೇದ ಚಾಂದೋಗ್ಯ ಉಪನಿಷತ್ತಿನ 6ನೇ ಅಧ್ಯಾಯದ ಬರ್ತಿರ್ತಕ್ಕಂಥದ್ದು ಯಾವುದು? ಯಾರಿಗೆ ಹೇಳ್ಯಾರ?
ನನಗೆ ಗೊತ್ತಿಲ್ರಿ, ಅವ್ರು ಹೇಳುವಾಗ ನಾ ಇದ್ದಿದ್ದಿಲ್ರಿ. ಹಿಂಗೆ ಅಂತೀನಿ. ಮತ್ತು ಉದ್ದಾಲಕ ಮಹರ್ಷಿ ಶ್ವೇತಕೇತುವಿಗೆ ತತ್ ತ್ವಂ ಅಶಿ. ಈ ತತ್ವಮಶಿ ಮಹಾವಾಕ್ಯವನ್ನು ತತ್ ಪದದೊಳಗೆ 2 ಅರ್ಥ ಅದಾವ, ತ್ವಂ ಪದದೊಳಗೆ 2 ಅರ್ಥ ಅದಾವ. ಯಾವ್ಯಾವು? ವಾಚ್ಯಾರ್ಥ, ಲಕ್ಷ್ಯ ಅರ್ಥ. ಅಲ್ರಿ, ಈ ಲಕ್ಷಣಾವೃತ್ತಿಯಿಂದ ನೀನು ಅದನ್ನು ತಿಳ್ಕೊ. ವಾಚ್ಯದಿಂದ ನಿಮಗೆ ಅರ್ಥ ಆಗುವುದಿಲ್ಲ. ಲಕ್ಷಣಾವೃತ್ತಿ ಎಟ್ಟದಾವು? ಲಕ್ಷಣಾವೃತ್ತಿ ಎಟ್ಟದಾವು? ಬಿಟ್ಟ ಲಕ್ಷಣ, ಬಿಡದ ಲಕ್ಷಣ, ಬಿಟ್ಟು ಬಿಡದ ಲಕ್ಷಣ. ಹಿಂಗಾಗಿ ನಮ್ಮ ಗಂಟೆಲ್ಲ ದಿವಾಳಾಗಿ ಹೋಗೈತಿ. ಕೊಟ್ಟದ ಆ ಕಡೆನ ಅಂಗಡಿ ಬಾಗಲ ಹಾಕೋದಟ್ಟ ಉಳಿತು ನಮ್ಮದೇನು. ಏನು ಮಾಡೋದು? ಕೇಳ್ತೀರಿ, ಚಂದ ಕೇಳ್ತೀರಿ, ತುಂಬ್ಕೋತೀರಿ. ಇದ್ರಾಗ ಮಾಡು, ಇದ್ರಾಗ ತುಂಬ್ಕೋರು ಮಾಯಾ ಮಾರಾಯ. ಅದಲ್ಲ, ತಲೆಯಾಗ ತುಂಬ್ಕೊಂಡ್ರೆ ನಿಮಗೆ ಲಾಭ ಆಕತಿ. ನಿನಗೆ ಸೌಡ್ ಆದ್ರೆ ನೋಡ್ತಿ, ಸೌಡ್ ಆಗದಿದ್ರೆ ಬಿಡ್ತಿ. ಹೌದು. ಏನು? ಯಾವ್ಯಾವ ಲಕ್ಷಣ? ಬಿಟ್ಟ ಲಕ್ಷಣ, ಬಿಡದ ಲಕ್ಷಣ. ಅಂದ್ರೆ ಬಿಟ್ಟ ಲಕ್ಷಣ ಜಹತ ಲಕ್ಷಣ, ಅಜಹತ ಲಕ್ಷಣ, ಭಾಗತ್ಯಾಗ ಲಕ್ಷಣ. ಜಹತ ಲಕ್ಷಣ ಅಂದ್ರೆ ಏನು? ಯಾರು ಹೇಳಕತ್ತಾರ? ಸಂಪೂರ್ಣ ವಾಚಾರ್ಥವನ್ನು ತ್ಯಾಗ ಮಾಡಿ ತತ್ ಸಂಬಂಧಿಯನ್ನು ಗ್ರಹಣ ಮಾಡುವುದಕ್ಕೆ ಜಹತ ಲಕ್ಷಣ. ಗಂಗಾಯಾಮ್ ಘೋಷ, ಗಂಗೆಯಲ್ಲಿ ಗೊಲ್ಲರ ಹಳ್ಳಿ ಇರುತ್ತದೆ ಅಂತ ಯಾರೋ ಹೇಳಿದರು. ಇವ ಆದ ಹರಿವು ನದಿಯಾಗ ಹುಡುಕ್ಯಾಡಿ ನೋಡಿದವ. ಗಂಗಾ ಅಂದ್ರೆ ದೇವ ನದಿ, ಹೆರಿ ನದಿ. ಇಲ್ಲಿ ಲೋಪ ಅಂದವ. ಅಲ್ಲೋ ತಮ್ಮ, ಆ ನದಿ ಅನ್ನೋದು ಏನೈತಿ, ದೇವ ನದಿ ಅನ್ನೋದು ವಾಚಾರ್ಥ ಬಿಡು. ಅದಕ್ಕೆ ಸಂಬಂಧವಾಗಿರ್ತಕ್ಕಂಥ ನದಿ ತೀರದೊಳಗೆ ಐತಂತ ತಿಳ್ಕೋತಮ್ಮ. ಇದ್ಯಾವುದಿದು? ಜಹತ. ಅಜಹತ ಅಂದ್ರೆ ಏನು? ವಾಚಾರ್ಥವನ್ನು ಬಿಡಲಾರದೆ ಅಧಿಕಾರ್ಥವನ್ನು ಗ್ರಹಣ ಮಾಡುವುದು. ಅದಲ್ರಿ, ಯಾಕಂದ್ರೆ ಇದು ಸಿದ್ಧಾರೂಢನ ಪೀಠದ ಸಾಮಾನ್ಯ ಗಂಡ ಹೆತ್ತಿ ಕತ್ತಿ ಹೇಳಿ ಮುಗಿಸು ಪೈಕಿ ಅಲ್ಲ ನಾವು. ಇದು ಸಿದ್ಧನ ಪೀಠದ ಜಗತ್ತಿಗೆ ತತ್ವಮಶಿ ವಾಕ್ಯವನ್ನು ಬೋಧಿಸತಕ್ಕಂಥ ಏಕೈಕ ಪರಮಾತ್ಮ ಯಾರಂದ್ರೆ ಸಿದ್ಧಾರೂಢಪ್ಪ. ಉತ್ತಮರಿಗೆ ನಿಜ ತತ್ವಮತಿ ವಾಕ್ಯವ ಬೋಧಿಸಿದಿ ಅಲ್ರಿ. ಅದಕ್ಕೆ ಅಜಹತ ಲಕ್ಷಣ ಅಂದ್ರೆ ವಾಚಾರ್ಥ ಬಿಡಲಾರ್ದು ಕೆಂಪು ಓಡುತ್ತದೆ ಅಂತ ಹೇಳಪ್ಪ. ಕೆಂಪು ರಂಗು ಓಡ್ತೈತೇನೆ ಎಲ್ಲರೇ? ಓಡುದಿಲ್ಲ. ಆ ಕೆಂಪು ಬಣ್ಣದ ಕುದುರೆ ಓಡುತ್ತದೆ ಅಂಥೇಳಿ ಕೆಂಪು ಅನ್ನೋದು ಬಿಡಲಾರ್ದನೆ ಅದ್ರ ಜೊತೆಗೆ ಕುದುರೆಯನ್ನು ನಾವು ಹಿಡ್ಕೊಂಡ್ರಿ ಅಂದ್ರೆ ಯಾವುದಿದು? ಅಜಹತ ಲಕ್ಷಣ. 3ನೇದು ಭಾಗತ್ಯಾಗ ಲಕ್ಷಣ. ವಾಚ್ಯಾರ್ಥದೊಳಗೆ 2 ಭಾಗ ಮಾಡಬೇಕು. ವಿರೋಧ ಅರ್ಥವನ್ನು ತ್ಯಾಗ ಮಾಡೋದು, ಅವಿರೋಧ ಅರ್ಥವನ್ನು ಗ್ರಹಣ ಮಾಡೋದು. ಅಪ್ಪ ಕಬ್ಬು ತಿನ್ನು ಅಂದ ಮಗನಿಗೆ. ಕಬ್ಬು ಅಂದ್ರೆ ಶಿಪ್ಪಿ ರಸ 2 ಕೂಡಿದ್ದಕ್ಕೆ ಕಬ್ಬು ತರಿಲ್ರಿ. ಮತ್ತು ಅದಲ್ಲ, ಅವ ಏನಂತ ಹೇಳನು? ಕಬ್ಬು ತಿಂದಾನ. ಏನು ತಿಂದಿವ? ಏನು ತಿಂದ? ನಮ್ಮ ಅಪ್ಪನ ತಲೆ ಬರೋಬ್ಬರಿ ಇಲ್ಲ. ನನಗೆ ವಿರೋಧವಾದದ್ದು ಶಿಪ್ಪಿ. ಅದನ್ನು ಬಿಟ್ಟು ರಸ ಹೆಂಗೆ ಕುಡಿತಾನಲ್ಲ ಹಂಗೆ ಈ ವಾಚಾರ್ಥದೊಳಗೆ 2 ಭಾಗ ಮಾಡಿ ರೀ. ಯಾವ ತತ್ಪದದ ವಾಚಾರ್ಥ ಮಾಯೆ ಮತ್ತು ಚೇತನ. ತಂಪದದ ವಾಚಾರ್ಥ ಯಾವುದು? ಅವಿದ್ಯಾ, ಕೂಟಸ್ಥ ಚೇತನ. ಇವೆರಡು ಏನು ಮಾಡಬೇಕಾಗೈತೆ ಅಂತ ಕೇಳ ವಿರೋಧ ಭಾಗದವು. ಆ ವಿರೋಧ ಭಾಗ ಉಪಾದಿಯ ಧರ್ಮಗಳನ್ನು, ಮಾಯೆಯ ಧರ್ಮವನ್ನು
ಅವಿದ್ಯ ಧರ್ಮವನ್ನು ತ್ಯಾಗ ಮಾಡಿದ್ರೆ ಅಖಂಡೇಕ ಚೈತನ್ಯವೇ ತಾನಿದ್ದಾನೆ ಅಂತ ತತ್ವಮಶಿ ಮಹಾವಾಕ್ಯ ಹೇಳ್ತದ ತಮ್ಮ. ಅದನ್ನು ವಿಚಾರ ಮಾಡಂತ ಹೇಳ್ತಾ ಇದ್ದಾರೆ ಸಿದ್ಧಾರಪ್ಪ. ಅಲ್ಲ ನೋಡು, ನೀನು ವಿಚಾರ ಮಾಡು. ಏನು ವಿಚಾರ ಮಾಡು? ಅದೇನು ಹೇಳಿತಲ್ಲ, ತತ್ವಮಶಿ ಅನ್ನಲು ಮನದ ಭ್ರಾಂತಿಯು ಕಳೆದು ಹೋದರೆ ಅನಘ ನೀನಹೆ ನಿತ್ಯ ಮುಕ್ತನು. ಅಲ್ಲ ಮುಕ್ತಿ ತಿಳಿದ ಬಳಿಕ ಆಯ್ತು, ಮೊದಲ ಮುಕ್ತಿ ಆಯ್ತು. ಮೊದಲು ಆಯ್ತು, ಅದು ನಾವು ತಿಳಿದಿಲ್ಲ, ಇಟ್ಟೆ ಆಗ್ಯದ. ನಾವು ವಾಚಾರ್ಥದ ಬೆನ್ನು ಹತ್ತಿ ನಮ್ಮ ಹಣೆ ಬರ ಹಿಂಗಾಗ್ಯದ. ಆತ ವಿಚಾರ ಮಾಡಿದ್ರೆ ನೋಡು, ಮನಸ್ಸಿನ ಭ್ರಾಂತಿ ಅಲ್ರಿ, ಈ ಭ್ರಾಂತಿ ಏನಾಯಿತು ಕಳೆದು ಹೋದರೆ ಮನೇವ ಮನುಷ್ಯಾನಾಂ ಕಾರಣಂ ಬಂಧ ಮೋಕ್ಷಯೋ. ಆ ಮನಸ್ಸು ಬಂಧ ಏಕ ಅಂತ್ಕರೆ ವಿಷಯಾಸಕ್ತ ಬಂಧ, ನಿರ್ವಿಷಯ ಮುಕ್ತ ಇತ್ಯುಚ್ಯತೆ. ನಿನ್ನ ಮನಸ್ಸು ನಿರ್ವಿಷಯ ಆಯ್ತು ಅಂತ, ನಿರ್ಮಲ ಆಯ್ತು ಅಂತಂದ್ರೆ, ಭ್ರಾಂತಿ ಕಳೆದು ಹೋದರೆ ಅನಘ ನೀನೇ ನಿತ್ಯ ಮುಕ್ತನು, ತನೆಯ ನಿರ್ಮಲ ನಿತ್ಯ ನೀನ್ ಮನದ ಭಾಂಡ ಅಲ್ಲ ಎಂದನು. ಮನದ ಭಾಂಡ ಅಲ್ಲ. ನಾವೆಲ್ಲ ಇದಕ್ಕೆ ಎಷ್ಟು ಶೃಂಗಾರ ಮಾಡ್ಕೊತೀವಿ, ಏನೆಲ್ಲ ಮಾಡ್ತೀವಿ ಅಲ್ರಿ. ಏನು ಶೃಂಗಾರ ಮಾಡಿ ಏನು ಪ್ರಯೋಜನ ಇಲ್ಲ, ಇದೆಲ್ಲ ನಿಷ್ಫಲ ಅದ. ಆದ್ದರಿಂದ ವಿಚಾರ ಮಾಡು. ಇರವು ತಾನೇ ಸತ್ತು, ಆದರೆ ಅರಿವು ತಾನೇ ಚಿತ್ತು ಎಂಬುದು ಪರಮ ಸುಖ ರೂಪಾದ್ದರಿಂದ ಆನಂದ ರೂಪಹನು. ಇರವು ತಾನ ಜ್ಞಾನಕ್ಕೆ ನಿರುತದಿಂದಾಶ್ರಯ ಆಗಿರೆ ಪರಿಕಿಸಿರೆ ಅದರಿಂದ ತಾನಾಧಾರವೆನಿಸುವನು. ಇರುವು ಅರಿವು ಆನಂದ ಅದಲ್ಲ. ಇರು ನನಗೆ ಇರುವು ಗೊತ್ತಾತು ಅಲ್ರಿ. ಮೊದಲ ಆ ಎರಡಕ್ಕೂ ಸಾಕ್ಷಿಯಾಗಿದ್ದಾನು. ಅದಕ್ಕೆ ಅರಿವಿಗೂ ಮರೆಯುವು, ಅರಿವು ಮರೆಯುವು. ಅಹಂ ದೇಹಸ್ಮಿ ಅಹಂ ಬ್ರಹ್ಮಾಸ್ಮಿ ಹೌದಲ್ರಿ. ಎರಡೂ ನಿನಗೆ ನಿನ್ನ ಮುಂದೆ ಹಾದೋಗ್ಯಾವಿಲ್ಲ. ಮೊದಲ ಅಹಂ ದೇಹಾಸ್ಮಿ, ಆಮೇಲತ್ತ ಅಹಂ. ಈ ಅಹಂ ಅನ್ನೋದೇನದ ಇರುವಿಕೆ ಅಲ್ಲ, ಅಲ್ಲೂ ಅದ ಇಲ್ಲೂ ಅದ. ಅಹಂ ದೇಹಾಸ್ಮಿ ಅನ್ನುವಾಗನು ಅದ, ಅಹಂ ಬ್ರಹ್ಮಾಸ್ಮಿ ಅನ್ನುವಾಗನು ಅದ. ಎರಡಕ್ಕೂ ಆಧಾರ ಆಗಿದ್ದೀನಿ ನೀನು ತಮ್ಮ. ಆದ್ದರಿಂದ ವಿಚಾರ ಮಾಡು. ಪರಮ ಸುಖರೂಪನಾದ್ದರಿಂದ ರೂಪಹನು. ಇರವು ತಾನ ಜ್ಞಾನಕ್ಕೆ ನಿರುತದಿಂದ ಶ್ರೇಯವಾಗಿರೆ ಪರಿಕಿಸಿ ಅದರಿಂದ ತಾನಾಧಾರ ನೆನೆಸುವನು. ಆಧಾರ ಅರಿ ಇದಮೆನಿಸುವುದು, ಅದಕ್ಕೆ ತಾನ ಆಧಾರವಾಗಿ ತೋರುತಿಹ ಸತ್ತೇ ನಿನ್ನ ನಿಜ ಅಂತಂದಾರಲ್ಲ. ಈ ಸದ್ರೂಪ ಏನದ ಅಂತ ಕೇಳಿದ್ರೆ ಅಜ್ಞಾನಿಗಳಲ್ಲಿನೂ ಐತಿ, ಜ್ಞಾನಿಗಳಲ್ಲಿಯೂ ಐತಿ. ಇರುತ್ತೇನೆ ಅಂತ ಅನ್ನೋದು ನಿಮಗೆ ಜ್ಞಾನತೆ ಇಲ್ಲ. ಏನು ಮನೆಗೆ ಹೋಗಿ ಕೇಳ್ಕೊಂಬರ್ತೀರೋ? ನಾವು ತಾಸ್ಕೊಂಡಿರ್ತಾನ. ಇರುತ್ತೇನೆ ಅನ್ನೋದು ಜ್ಞಾನ ಅದ. ಅಜ್ಞಾನ ಕಾಲದಾಗ ಅದ, ಇರುತ್ತೇನೆ ತೀಗು ಅಂತ ಜ್ಞಾನ ಕಾಲದಾಗ. ಪರಂತು ಅವಸ್ಥಾ ಬದಲಿ ಅದಾವ. ಅದು ಅಜ್ಞಾನ, ಇದು ಜ್ಞಾನ. ಆದ್ದರಿಂದ ಜ್ಞಾನ ಅಜ್ಞಾನಗಳಿಗೆ ಆಧಾರವಾಗಿರ್ತಕ್ಕಂಥವ ನೀನು ಏನು ತಿಳ್ಕೊಳ್ತಮ್ಮ. ಅದಕ್ಕೆ ಪ್ರಶ್ನೆ ಮಾಡ್ತಾ ಇದ್ದಾನೆ ಮತ್ತು ಸದ್ಗುರು ಶಿವಪುತ್ರಪ್ಪನವರು. ಏನು ಪ್ರಶ್ನೆ ಮಾಡ್ತಾರೆ? ಗುರುವೆ ನಿಮ್ಮುಪದೇಶದಿನ್ನ ನಿರುವೆನೆಂಬುದು ಸತ್ಯವಲ್ಲದೆ ಅರು ನಾನೆಂಬುದು ಅರಿಯೋಗದಂತು ಗುರುದೇವ. ಗುರುಗಳ ಈಗ ನನಗೆ ಇರು ಅನ್ನೋದು ಗೊತ್ತಾಯ್ತು, ಸದ್ರೂಪ ಅನ್ನೋದು ನನಗೆ ಗೊತ್ತಾಯ್ತು. ಅರಿವು ನೀ ಅಂತೀಯಲ್ಲ, ಅದು ನನಗೆ ಗೊತ್ತಾಗಲಿಲ್ಲ. ನೋಡ್ರಿ ಹೆಂಗೆ ಒಂದೊಂದ್ರಾಗ ಪ್ರಶ್ನೆ ಹೆಂಗೆ ಮಾಡ್ತಾನೆ. ಅರಿವು ತಾನೆಂಬುದನ್ನು ಅರಿಯುವುದೆಂತು ಗುರುದೇವ. ಇರವು ಎಲ್ಲಿಹುದಲ್ಲಿ ತಾನೇ ಅರಿವು ತಾನಿರಬೇಕದಲ್ಲದೆ
ಅರಿವು ಇಲ್ಲದ ಇರವು ತಾ ಬರಿದೆಂದ ಶಿವಪುತ್ರ. ನನಗೆ ಇರವು ಗೊತ್ತಾಯ್ತು, ಇದ್ದೇನೆ ಅನ್ನೋದು ಗೊತ್ತಾಯ್ತು. ಅರಿಯುತ್ತೇನೆ ಅಂತೀಯಲ್ಲ, ಅರಿವು ಅಂತೀಯಲ್ಲ, ಇದು ನನಗೆ ಅರ್ಥ ಆಗವಲ್ದು. ಮತ್ತು ಅರಿವು ಇಲ್ಲದ ಇರುವು ಏನು ಪ್ರಯೋಜನ ಇಲ್ಲ. ಯಾಕೆ ಎಲ್ಲಿ ಅರಿವು ಇರುವು ಆಯಿತು ಅಲ್ಲಿ ಅರಿವು ಇರಲೇಬೇಕು. ಇರುವು ಅರಿವು ಇದ್ದಲ್ಲಿ ಆನಂದನೂ ಇರಲೇಬೇಕಲ್ಲ. ಆದ್ದರಿಂದ ಈಗ ಈ ಅರಿವು ಇರುವು ಗೊತ್ತಾಗೈತಿ, ಇನ್ನು ಅರಿವು ನಾನು ಅಂತ ಹ್ಯಾಂಗೆ ತಿಳ್ಕೋಬೇಕಪ್ಪ ನೋಡ್ರಿ. ಒಂದೊಂದನ್ನೇ ಹೆಂಗೆ ಪರೀಕ್ಷೆ ಮಾಡ್ತಾ ಇದ್ದಾರೆ ಸಿದ್ಧಾರೂಢಪ್ಪ. ಅರಿವು ತಾನಾಗಿರ್ದು ತನ್ನನು ಅರಿಯನೆಂಬುದು ಹಾಸ್ಯವಲ್ಲವೇ? ಅರಿಯನೆಂಬುದು ಅರಿತು ಪೇಳಲು ಬೇಕು ತಾಮದಲು. ಅರಿವು ತಾನಾಗಿರ್ದು ನಿನ್ನ ಸ್ವರೂಪ ಅರಿವುನ ಐತಿ, ನೀ ಅರಿವೇ ಆಗಿದ್ದು ಅರಿಯನು ಅಂತಂದ್ರೆ ನನ್ನ ಬಾಯೊಳಗೆ ನಾಲಿಗೆ ಇಲ್ಲ ಅಂತ ಹೇಳಿದಂಥವು ಅನುಭವಾಮೃತಕಾರ ಮಣ್ಣು ಹೇಳೇನಿಲ್ಲ ಅದನ್ನು ಅನುಭವಾಮೃತಕಾರ. ಅರಿವು ತಾನಾಗಿರ್ದು ತನ್ನನು ಅರಿಯನೆಂಬುದು ತನ್ನ ಬಾಯೊಳಗಿರುವ ನಾಲಿಗೆ ಇಲ್ಲವೆಂಬನ ತೆರದಿ ಹಾಸ್ಯವಲ. ಅರಿಯನೆಂಬುದ ನೇತರಿಮರಿದನಿ ಆ ಬರಿ ಅರಿವೇ ನೀನೆಂದು ದೃಢತರವಾಗಿ ನಿಶ್ಚಯಿಸು. ಅನುಭವಾಮೃತ ಶುಕ ಮಹರ್ಷಿಗಳಿಗೆ ವ್ಯಾಸ ಭಗವಾನ್ ಹೇಳಿದ್ದು ಅನುಭವಾಮೃತ. ಓದಬೇಕದನ್ನು. ನಾನು ಅದನ್ನು ಓದೇನೆ ಭಾಮಿನಿ ಷಟ್ಪದಿ 4 ಪುಸ್ತಕ ಹೊರಗೆ ಬಂದಾವು. ಅನುಭವಾಮೃತ ಓದಿ 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 ನಮ್ಮ ಗುರುಗಳು ಅನುಭವಾಮೃತ ಓದು ಅಂತ ಹೇಳ್ತಿದ್ರು. ಮೇಲಿಂದ ಮೇಲೆ ಭಾಳ ಅನುಭವ ಅಮೃತವೇ ಬರೋಬ್ಬರಿ ಅದು, ಅನುಭವದ ಅಮೃತವೇ ಬರೋಬ್ಬರಿ ಅದು. ಅದಕ್ಕೆ ಅಲ್ಲಿ ಹೇಳ್ತಾನ ಅರಿವು ತಾನಾಗಿರ್ದು ತನ್ನನು ಅರಿಯನೆಂಬುದು ತನ್ನ ಬಾಯೊಳಗಿರುವ ನಾಲಿಗೆ ಇಲ್ಲ ಎಂಬಂತೆ ಹಾಸ್ಯವಲ್ಲ. ನನ್ನ ಬಾಯಾಗ ನಾಲಿಗಿಲ್ಲ ಅಂತ ಹೇಳ್ದತ್ತ. ಎದುರು ಹೇಳ್ದತ್ತ ನೋಡೋದು, ಇದು ಹಾಸ್ಯಾಸ್ಪದ ಅಲ್ಲ. ನೀನು ಅರುಸ್ವರೂಪನ ಆಗಿದ್ದು ಅರಿಯನೆಂಬುದ ನೇತರಿ ಮರಿದನಿ. ನಾನು ನನ್ನನ್ನು ಅರಿಯನು ಅನ್ನುವುದನ್ನು ಯಾವುದರಿಂದ ಅರಿತಿ? ಇದು ಅರಿಸ್ಕೋತದು. ನಾನು ನನ್ನನ್ನು ಅರಿಯನು ಯಾವುದರಿಂದ ಅರಿತಿ? ಆ ಅರಿವೇ ನೀನೆಂದು ದೃಢತರವಾಗಿ ನಿಶ್ಚಯಿಸು. ಆ ಅರಿವೇ ನೀನಿದ್ದೀಯ. ಅದಕ್ಕಂತಾರ ಅವರು ಅರಿವು ತಾನಾಗಿರ್ದು ತನ್ನನು ಅರಿಯನೆಂಬುದು ಹಾಸ್ಯವಲ್ಲವೇ? ಅರಿಯನೆಂಬುದ ಅರಿತು ಹೇಳಲು ಬೇಕು ತಾ ಮೊದಲು. ಅರಿಯನೆಂಬುದನ್ನು ಅರ್ಥ ಹೇಳ್ಬೇಕಲ್ರಿ ನಾವು. ನಾನು ಅರಿಯನು ಅದನ್ನ ಅರ್ಥ ಹೇಳ್ಬೇಕಲ್ಲ. ಅರಿಯ ಎಂಬುದು ನರಿದೊಡಾಗಲೇ ಅರಿವು ತಾನೆನ್ನುವುದೇ ನಿಜವಾದ ಅರಿವು ತಾನೇ ಚಿತ್ತು ಕೇಳೆಂದ. ಅರಿವಿಗೆನೆ ಇನ್ನೊಂದು ಹೆಸರೇಂದ ಚಿತ್ತು ಅಲ್ರಿ. ಸತ್ತು ಚಿತ್ತು ಅಲ್ರಿ. ಈ ಚಿತ್ತು ಹ್ಯಾಂಗೆ ನಮಗೆ ತಿಳಿಬೇಕು ಅಂತ ಕೇಳಿದ್ರೆ, ಚಿತ್ತು ಕೇಳಿದು ತಾನು 3 ವಸ್ತುಗಳನ್ನು ಎದುರಿಟ್ಟು ಅರಿಯುವುದು, ಮತ್ತೆ ಜಾಗ್ರದೊಳಗೆ ಸಂಕರವಾಗಿ ಗುರುತಿಸಲು. ವ್ಯರ್ಥ ಬಳಲುವುದೇಕೆ ಮತ್ತ ವಸ್ತುವೇ ನೀ ಕನಸಿನೊಳಗ ಚಿತ್ತಿನ ಬೆಳಕಿಂದ ಗುರುತಿಸಿ ತಿಳಿಯಬೇಕೆಂದ. ಚಿತ್ತು ಕೇಳದು ತಾನು 3 ವಸ್ತುಗಳಲ್ಲಿ ಎದುರಿಟ್ಟು ಅರಿಯುವುದು. ಜಾಗ್ರವನ್ನು ಅರಿತಿರಿಲ್ಲ, ಸ್ವಪ್ನವನ್ನು ಅರಿತಿರಿಲ್ಲ, ಸುಷುಪ್ತಿಯನ್ನು ಅರಿತೀರ ಇಲ್ಲ. ಈ 3 ಅವಸ್ಥೆಗಳನ್ನ ಅರಿತಕ್ಕಂಥ ತಾನು ಅಲ್ರಿ ಅರಿವು. ಇದು ಜಾಗ್ರತಿನೊಳಗೆ ಈ ಅರಿವಿಂದು ನಮಗೆ ಗೊತ್ತಾಗುವುದಿಲ್ಲ. ದೃಷ್ಟಾಂತ ಕೊಡ್ತಾರೆ. ಶಾಲೆ ಹೋಗ್ತಿದ್ದ ಹುಡುಗ ಪ್ರಾರ್ಥನಾ ಮಾಡ್ತಿದ್ರು ಎಲ್ಲ ವಿದ್ಯಾರ್ಥಿಗಳು ಕೂಡಿ. ಅವರಪ್ಪ ನಮ್ಮ ಹುಡುಗ ಶಾಲೆ ಹೋಗ್ಯಾನ ಇಲ್ಲೋ ಅಂತ ಶಾಲೆ ಹಿಂದೆ ನಿಂತು ಧ್ವನಿ ಕೇಳಿದ. ಎಲ್ಲರ ಧ್ವನಿ ಕೂಡ ಅವನ ಧ್ವನಿ ಏನಾಗಿತ್ತು? ಶಂಕರ ಆಗಿತ್ತು, ಕೂಡಿಕೊಂಡಿತ್ತು. ಅವಾಗ ಮಾಸ್ತರ್ ಭೇಟಿ ಅದ, ನಮ್ಮ ಹುಡುಗ ಶಾಲೆಗೆ ಬಂದಿಲ್ಲೇನ್ರಿ? ಬಂದಿದ್ದಲ್ಲ, ಮತ್ತು ಅವನ ಧ್ವನಿನ ಕೇಳಿಸ್ಲಿಲ್ಲಲ್ಲ ಪ್ರಾರ್ಥನಾ ಮಾಡುವಾಗ. ಇಲ್ಲಪ್ಪ, ಪ್ರಾರ್ಥನಾ ಮಾಡುವಾಗ ಎಲ್ಲರೂ ಕೂಡ ಶಂಕರ ಆಗಿತ್ತು. ಹಂಗೆ ಜಾಗ್ರತೆ ಒಳಗೆ ಎಲ್ಲ ಅರಿವು ಶಂಕರ ಆಗೈತಿ.
ಅದನ್ನು ತಿಳಿದು ಇದನ್ನು ತಿಳಿದ ಸಂಕರ ಆಗೈತಿ. ಅದನ್ನು ನೀ ತಿಳ್ಕೊಬೇಕಾದ್ರೆ ಸೊಪ್ಪಂದೊಳಗೆ ನೋಡು. ಸೊಪ್ಪಂದೊಳಗೆ ಬಾಗಿಲ ಹಾಕ್ಯಾರಿ, ಕಿಟಕಿ ಹಾಕ್ಯಾರಿ, ಕೌಮದಿ ಹೊತ್ತರಿ, ದೀಪ ಹರಿಸಿರಿ. ಎಸದು ಬಾಗಿಲ ಹಾಕ್ಯಾರಿ, ಕಿಟಕಿ ಹಾಕ್ಯಾರಿ, ದೀಪ ಹರಿಸ್ಯಾರಿ, ಕೌಮದಿ ಹೊತ್ತರಿ. ಕತ್ಲಗೌವತ್ತಿಲ್ಲ ಕನಸು ಬಿತ್ತಪ್ಪ. 1,000 ಮಂದಿನೆಲ್ಲ ನೋಡಿದ್ರಲ್ಲ ಕನಸಿನಾಗ. ಕೋಲ್ಯಾಗ ಕತ್ಲದ 1000 ಮಂದಿನ ಎದರಲ್ಲೇ ನೋಡಿದ್ರಿ? ಅದೇ ಚಿತ್ತು. ಕನಸ ಜಾಗದೊಳಗೆ ಸದ್ರೂಪದ ಅನುಭವ, ಸ್ವಪ್ನದೊಳಗೆ ಚಿದ್ರೂಪದ ಅನುಭವ, ಸುಸುಪ್ತಿಯೊಳಗೆ ಇದು ಅನುಭವದ ಆಧಾರ ಮೇಲೆ ಐತೆ. ವೇದಾಂತ ಯಾವನೋ ಒಬ್ಬ ಹೇಳ್ಯಾನು ಹ್ಞೂ ಅನ್ರಿ ಅಂತ ಒತ್ತಾಯಪೂರ್ವಕ ಹೇಳು ಮಾತು ಅಲ್ಲ ತಮ್ಮ. ಇದು ಒತ್ತಾಯಪೂರ್ವಕ ಹೇಳುವುದು ಆ ಮಾತಲ್ಲ. ನಿನ್ನ ಅನುಭವದಿಂದ ನೋಡು. ಜಾಗೃತನಾಗಿ ಇದ್ದೇನೆ, ಸ್ವಪ್ನಾಗ ಅರಿತಾ ಇದ್ದೇನೆ, ಸುಸುಪ್ತಿಯಲ್ಲಿ ಆನಂದದ ಭಾನ ಆಕತಿ. ಅಲ್ಲೇನದ ವಿಷಯ ಅದನೋ ಏನದ? ಅದಕ್ಕೆ ಬ್ರಹ್ಮಾನಂದ ಅಂತ ಕರೆದಾರ ನಿಜಗುಣ ಶಿವಗಳು. ಅದಕ್ಕೆಂದರೆ ಬ್ರಹ್ಮಾನಂದ ಅಂತ ಕರೆದಾರ ತಮ್ಮ. ಅದಕ್ಕೋಸ್ಕರವಾಗಿ ಚಿತ್ತು ಕೇಳದು ತಾನು 3 ಅವಸ್ಥೆಗಳ ನಡಬಿಟ್ಟು ಅರಿಯುವುದು. ಮತ್ತೆ ಜಾಗ್ರದೊಳಗೆ ಸಂಕರವಾಗಿ ಗುರುತಿಸಲು ವ್ಯರ್ಥ ಬಳಲುವುದೇಕ? ಮತ್ತು ಆ ವಸ್ತುವನ್ನೇ ನೀ ಕನಸಿನೊಳಗ ಚಿತ್ತಿನ ಬೆಳಕಿಂದ ಗುರುತಿಸಿ ತಿಳಿಯಬೇಕೆಂದ. ನಿನಗೆ ಇಲ್ಲಿ ಗೊತ್ತಾಗೋದಿಲ್ಲ. ಚಿದ್ರೂಪದ್ದು ಹರಿದು ಹಂಚಿ ಹೋಗೈತಿ ಎಲ್ಲ ಕಡೆ. ಸುಸುಪ್ತಿಯೊಳಗೆ ನೋಡಪ್ಪ, ಸ್ವಪ್ನದೊಳಗೆ ನೋಡಪ್ಪ, ದೊಡ್ಡ ಜಾತ್ರೆ ನೋಡಿದೆ. ಯಾವುದ್ರ ಬೆಳಕಿನಾಗ ನೋಡಿದೆ ನೀನು? ಅಲ್ಲಿ ಯಾವ ಬೆಳಕಿತ್ತು? ಅಲ್ಲ, ಕಿಟಕಿ ಹಾಕ್ಯಾರಿ, ಬಾಗಿಲ ಹಾಕ್ಯಾರಿ, ಲೈಟ್ ಆಫ್ ಮಾಡ್ಯಾರಿ, ಕೌವಿ ದೊಡ್ಡ ಹೊತ್ತರಿ, ಕಣ್ಣರೆ ಮುಚ್ಚರಿ, ಅದಲ್ರಿ. ನೀವು ಜಾತ್ರೆ ನೋಡಿರಲ್ಲ, ಯಾವ ಬೆಳಕಿನಾಗ ನೋಡಿದ್ರಿ? ಅದೇ ನಿನ್ನ ಅದ ಚಿದ್ರೂಪ. ಆ ಚಿದ್ರೂಪವನ್ನು ನೀನು ಅಲ್ಲಿ ತಿಳ್ಕೋ. ಗುರುವೆ ನಾನಿಂತೀಗ ಎಣ್ಣೆಯ ಅರಿವಿನ ರೂಪವನ್ನು ಕನಸಿನ ಕುರುಹನಿಟ್ಟದರಿಂದ ಚಿತ್ತೆಂಬುದನ್ನು ತಿಳಿದೇನು? ಪರಮ ಸುಖರೂಪೆಂಬುದಂತದ ಅರಿಯನಾಗಿಯೇ ನಿಮ್ಮ ಗುರುವೇ. ಅರೆರೆ ಸುಖರೂಪನಿಗೆ ವಿಷಯದ ಬಯಕೆ ಯಾಕೆಂದ? ನಾನು ಆನಂದ ಸ್ವರೂಪ. ಈಗ ಅರಿವು ಗೊತ್ತಾಯ್ತು, ಇರು ಗೊತ್ತಾಯ್ತು. ಆನಂದ ಅಂತೀರಲ್ಲ, ಇದು ನೀವು ತಪ್ಪು ಕಲ್ಪನಾ ಮಾಡ್ತೀರಿ. ಆನಂದ ಎಲ್ಲಿ ಹುಡುಕ್ಯಾರ ಸಿಗೋವಲ್ದು ಅಲ್ರಿ. ಆನಂದ ಹುಡುಕ್ಯಾಡಕೈತಾನ ಎಲ್ಲಿ? ಇಲ್ಲದಲ್ಲಿ. ಅವ ಗಂಡ ತಿಳ್ಕೊತಾನ ನಾನಂತಕ್ಕಂತೂ ಆನಂದಿಲ್ಲ, ಬಹುಶಃ ಅಕ್ಕಿ ಅಂತಕ್ಕಿರ್ಬೇಕಂತೇಳಿ ಅವ ತಿಳ್ಕೊತಾನ. ಆಕಿ ನಾನಂತಕ್ಕ ಆನಂದ ಇಲ್ಲ, ಅವನಂತಕ್ಕಿರ್ಬೇಕಂತ ಆಕಿ ತಿಳ್ಕೊತಾಳ. ಎಲ್ಲಿ ಐತಿ ಆನಂದ? ತಮ್ಮ ಆನಂದವೇ ಪ್ರತಿಬಿಂಬವಾಗಿ ತೋರ್ತದ ಅಲ್ರಿ. ತನ್ನ ಆನಂದವೇ. ಏನಾಗಿತ್ತು? ಮಹಾರಾಣಿ ರತ್ನದ ಹಾರವನ್ನು ಹೊರಗೆ ಗೂಟಕ್ಕೆ ಹಾಕಿ ಸ್ನಾನಕ್ಕೆ ಹೋಗಿದ್ದಳು. ಒಂದು ಗಿಳಿ ಬಂತ್ರಿ. ಗಿಳಿ ಬಂದ ರತ್ನದ ಹಾರ ನೋಡ್ತು, ತಿನ್ನದ ಸಾಮಾನು ತಿಳ್ಕೊಂಡು ಅದು ಕಚ್ಚಿಕೊಂಡು ಹೋತು. ಹಾರ್ಕೊಂತ ಗಿಡದ ಮ್ಯಾಡ ಕುಯ್ತು. ಗಿಡದ ಮ್ಯಾಗ ಕುಕ್ಕಿ ನೋಡ್ತೀರಿ. ಅದು ಏನು ಹಣ್ಣಲ್ಲ, ಏನಲ್ಲ. ಅಲ್ಲೇ ಬಿಟ್ಟು ಅದ ಹೋಗ್ಬಿಡ್ತು ಗಿಳಿ. ಅದು ಜೋತಾಡಕೈತಿ ಇಲ್ಲಿ ಗಿಡದಾಗ. ಕೆಳಗೆ ನೀರು ಹರಿತಿತ್ತು, ತಿಳಿ ನೀರ. ಒಬ್ಬ ನೀರು ಕುಡಿಯೋಕೆ ಬಂದ, ಕಾಣಿಸ್ತೀರಿ ರತ್ನದ ಹಾರ. ಅವ ಕಾಡಿ ಕಡೆ ಹೋದ, ಯಾರು ಇದ್ದಿದ್ದಿಲ್ಲ. ಏನು ತೊಗೊಂಡು ಹೋಗ್ಬೇಕಂತೇಳಿ ಮುಣಗಿದ. ಮತ್ತು ಮುಣಗಿದ. ಎದ್ದು ನಿಂತರ ಕಾಣಿಸಿತ್ತು, ಮುಳುಗಿದ್ರೆ ಸಿಗುವಲ್ಲ. ಎದ್ದು ನಿಂತರ ಕಾಣಿಸಿತ್ತು, ಮುಳುಗಿದ್ರೆ ಸಿಗುವಲ್ಲ. ಹಿಂಗಾದ್ರೆ ಇವ್ ನೋಡ್ಕೊತ ಹಿಂದೆ ಬರ್ತಿದ್ದ. ಇವ್ ಬ್ಯಾಸತ್ತು ಹೋದ. ಅವನು ಸಿಕ್ಕಿಲ್ಲ, ನಾ ಬಿಡಬಾರ್ದು. ಇವ್ ಶುರು ಮಾಡಿದ. 1 ತಾಸು ಮುಳುಗ್ಯಾಡಿದ.
ಇವ್ 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 ಬ್ಯಾಸತ್ ಹೋದ್ಕೊಲ್ಲ ಮೂರನೇದ ಬಂದ. ಹಿಂಗೆ ಸಾಧು ಒಬ್ಬ ನೋಡ್ಕೋತ ಕೂತಿದ್ದ. 10 ಮಂದಿ ಮುಳುಗಿ ಮುಳುಗಿ ರಾಡಿನ ಹೌದ್ರಿ. ಅವಂದ ಸಾಧು ಯಾಕೋ ತಮ್ಮ ಏನು ರಕ್ತದ ಹಾರಿ ಎಲ್ಲೈತಿ ಅಲ್ಲಿ ನೋಡ್ರಿ ನೀರ ಕಾಣಿಸತ್ತೆ ಸಿಗ್ತಾನು ಸಿಗುವಂತ್ರಿ ನಾವು ತಮ್ಮ ಅದು ಸಿಗೋದಲ್ಲ ಕಾಣಿಸತ್ರಿ ಕಾಣಿಸೋದಟ್ಟ ಸಿಗೋದಲ್ಲ. ನಮ್ಮ ಮುತ್ಯ ಮುಣಿಗಿ ಮುಣಿಗಿ ಹೋದ, ನಮ್ಮಪ್ಪ ಮುಣಿಗಿ ಮುಣಿಗಿ ಹೋದ, ನಾನು ಮುಣಿಗಿ ಹೋಗಾಕತ್ತೇನೆ ಇಲ್ರಿ ಸಿಗ್ತಾನ ರಾಡಿನ. ಅದಕ್ಕೆ ಒಂದ ತಮ್ಮ ಇದು ಪ್ರತಿಬಿಂಬದ ಪ್ರತಿಬಿಂಬಕ್ಕೆ ಬಿಂಬ ಇರಲಿಕ್ಕೆ ಬೇಕು. ಅಲ್ಲಿ ಮ್ಯಾಲ ನೋಡ ಅಲ್ಲಿ ಹೋಗಿ ಓ ಅಂದವು. ನಾವು ಸಂಸಾರದೊಳಗೆ ಏನು ಆನಂದ ತಿಳ್ಕೊಂಡಿದ್ವಿ ಅಲ್ಲ ಅದು ನಮ್ಮ ಆತ್ಮನ ಪ್ರತಿಬಿಂಬ. ಆತ್ಮನೇ ಸುಖರೂಪ ಅಲ್ರಿ. ಆತ್ಮ ಸುಖರೂಪ ಅಂತೀರಲ್ಲ, ನನಗದು ತಿಳಿವಲ್ದು. ಈಗ ಆನಂದದ ಮ್ಯಾಗ ಪ್ರಶ್ನೆ ಇದೆ. ನಾನೇ ಸುಖರೂಪ ಆಗಿದ್ನಿ ಅಂತಂದ್ರೆ ವಿಷಯದ ಬಯಕೆ ನನಗೆ ಏಕೆ? ವಿಚಾರ ಸಾಗರ 4ನೇ ತರಂಗ. ಅಲ್ರಿ, ನಾನು ಆನಂದ ಸ್ವರೂಪ ಆಗಿದ್ದರೆ ನನಗೆ ಆನಂದ ಭಾನ ಯಾಕೆ ಆಗವಲ್ದು? ವಿಷಯಗಳದ್ದಲ್ಲೇ ಆನಂದ ತೋರ್ತದೆ. ವಿಷಯ ವಿಷಯ ಕ್ಯೂ ಭಾನ ಹೊಯ್ ಜೋಮೈ ಆನಂದ ರೂಪ ಅಬ ಉತ್ತರ ಯಾಕು ಕಹು ಶ್ರೀ ಗುರು ಮುನಿವರ ಭೂಪ. ವಿಷಯ ಸಂಘ ವಿಷಯದ ಸಂಘದಿಂದ ಆನಂದ ಆಕತಿ. ನಾನು ಸುಖರೂಪ ಆಗಿದ್ನಿ ಅಂದ್ರೆ ಅದಲ್ರಿ. ನಾನೇ ಸುಖರೂಪ ಆಗಿದ್ರೆ ನೀವು ಸುಳ್ಳು ಹೇಳ್ತೀರಿ ಸುಖರೂಪ ಅಂಥೇಳಿ. ನಮಗೆ ವಿಷಯದ ಸಂಬಂಧ ಆದ ಕೂಡಲೇ ಸುಖ ಆಕತಿ ಅಂದ್ರೆ ವಿಷಯದಲ್ಲೇ ಸುಖ ಐತಿ. ನೀವು ನಾನು ಸುಖರೂಪ ಅಂತೀಯಲ್ಲ, ಅದು ಹ್ಯಾಂಗರಿ ಅಂತ ಕೇರ ಅದು ನಾಳೆ ಬರ್ರಿ ಅಂತ ಹೇಳ್ತಾರೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ.